ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 87ನೇ ಸರ್ಗ ಮುಕ್ತಾಯ ಆಗಿತ್ತು. ಇಂದ್ರಜಿತ್ ವಿಭೀಷಣನನ್ನ ಮೂದಲಿಸಿದ. ನೀನು ನಮ್ಮವನು, ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ಆದರೆ ರಾಕ್ಷಸ ಕುಲಕ್ಕೆ ದ್ರೋಹ ಬಗೆದು ಶತ್ರುವಿನ ಜೊತೆ ಕೈ ಜೋಡಿಸಿದ್ದೆ, ರಾಕ್ಷಸರ ವಿನಾಶಕ್ಕೆ ಸಂಚು ಹೂಡಿದ್ದಿ ಅಂತ ಅವನು ಮೂದಲಿಸಿದ. ಆಗ ವಿಭೀಷಣ ಅದಕ್ಕೆ ತಕ್ಕ ಉತ್ತರ ಹೇಳಿದ. ಯಾವ ಮನೆಯಲ್ಲಿ, ಯಾವ ಮನೆಯ ಹಿರಿಯ ಪರಹಿಂಸೆ ಅಂದರೆ ಇನ್ನೊಬ್ಬರನ್ನು ಹಿಂಸೆ ಮಾಡೋದು, ಮತ್ತೊಬ್ಬರ ಸೊತ್ತನ್ನು ಅಪಹಾರ ಮಾಡೋದು ಮತ್ತು ಪರಸ್ತ್ರೀ ಸಂಪರ್ಕ, ಈ 3 ದೋಷಗಳಿಗೆ ದಾಸನಾಗಿರ್ತಾನೋ ಅಂಥ ಮನೆಯನ್ನ, ಇದು ನಮ್ಮ ಮನೆಯನ್ನು ಅಭಿಮಾನವನ್ನು ಬಿಟ್ಟು ಪರಿತ್ಯಾಗ ಮಾಡಬೇಕು, ಆ ಮನೆಯಿಂದ ಹೊರಬರಬೇಕು, ಅಲ್ಲಿನ ಅಭಿಮಾನವನ್ನು ತೊರೆಯಬೇಕು ಅಂತ ಶಾಸ್ತ್ರ ಹೇಳಿದೆ. ಪರಸ್ವಾನಾಂಚ ಹರಣಂ ಪರದಾರಾಭಿಮರ್ಶನಂ ಸುಹೃದ ಮತಿಶಂಕಾಚ ತ್ರಯೋ ದೋಷಾಹ ಕ್ಷಯಾವಹಾಹ. ಇನ್ನೊಬ್ಬರ ಸಂಪತ್ತನ್ನು ಅಪಹಾರ ಮಾಡೋದ್ರಲ್ಲಿ ಆಸಕ್ತಿ ಮತ್ತು ಪರಸ್ತ್ರೀ ಸಂಪರ್ಕದ ವಿಚಾರ ಮತ್ತು ನಮ್ಮವರನ್ನು ವ್ಯರ್ಥವಾಗಿ ಸಂದೇಹ ಮಾಡೋದು, ಈ 3 ದುರ್ಗುಣಗಳೇನಿವೆ ಇದು ಸರ್ವನಾಶಕ್ಕೆ ದಾರಿ ಅಂತ ಶಾಸ್ತ್ರಜ್ಞರು ಹೇಳಿದ್ದಾರೆ. ನಮ್ಮ ಅಣ್ಣ ರಾವಣ ಮಹರ್ಷಿಗಳನ್ನ ವಿನಾಕಾರಣವಾಗಿ ವಧೆ ಮಾಡಿದ. ಎಲ್ಲ ದೇವತೆಗಳನ್ನ ಕೇವಲ ತಮ್ಮ ಎದುರಾಳಿಗಳು ಅಂತ ಪರಿಗಣನೆ ಮಾಡಿದ. ದೇವತೆಗಳು ಅಂತ ತತ್ವಾಭಿಮಾನ ದೇವತೆಗಳು, ನಮ್ಮ ಶರೀರವನ್ನ ಮನಸ್ಸನ್ನ ಮುನ್ನಡೆಸುವಂಥವ್ರವರು. ಅಂಥ ದೇವತೆಗಳಿಗೆ ಆತ ವಿರೋಧ ಮಾಡಿದ, ಅವರನ್ನು ಹಿಂಸಿಸಿದ. ವಿಪರೀತವಾದ ದುರಹಂಕಾರ, ಅತಿಗರ್ವಾದ್ ರಾವಣೋ ಹತಃ ಅಂತ ಸುಭಾಷಿತ. ಮತ್ತು ಅಹಂಕಾರ, ಧರ್ಮಕ್ಕೆ ವಿರುದ್ಧವಾದಂಥ ನಡವಳಿಕೆ, ಈ ದೋಷಗಳು ನಮ್ಮ ಅಣ್ಣನಲ್ಲಿ, ನಿನ್ನ ತಂದೆಯಲ್ಲಿ ತುಂಬಿ ತುಳುಕ್ತಿವೆ. ಅದಕ್ಕಾಗಿ ಅವನನ್ನು ನಾನು ಬಿಟ್ಟು ಬರಬೇಕಾಯಿತು. ಅವನಲ್ಲಿ ಸದ್ಗುಣಗಳು ಇಲ್ಲ ಅಂತಲ್ಲ, ಕೆಲವು ಮಟ್ಟಿಗೆ ಸದ್ಗುಣಗಳು ಇದ್ದವು. ಯಾಕಂದ್ರೆ ಅದನ್ನು ಹಿಂದೆ ನಾವು ನೋಡಿದ್ವಿ. ಹನುಮಂತ ರಾವಣನನ್ನ ಮೊದಲನೇ ಬಾರಿ ನೋಡಿದಾಗ ಅಹೋ ರೂಪ ಮಹೋ ಧೈರ್ಯಂ ಅಂತ ರಾವಣನ ವ್ಯಕ್ತಿತ್ವವನ್ನು ಪ್ರಶಂಸೆ ಮಾಡಿದ್ದ. ಸದ್ಗುಣಗಳು ಇದ್ದಿದ್ದಿಲ್ಲ ಅಂತಲ್ಲ, ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟಿದ್ದ, ಪುಲಸ್ತ್ಯ ಬ್ರಹ್ಮನ ವಂಶದಲ್ಲಿ ಹುಟ್ಟಿದ್ದ. ಪುಲಸ್ತ್ಯ ಬ್ರಹ್ಮನ ಅಪ್ಪನೇ ಚತುರ್ಮುಖ ಬ್ರಹ್ಮ, ಹಾಗಾಗಿ ಚತುರ್ಮುಖ ಬ್ರಹ್ಮನ ವಂಶದಲ್ಲೇ ಹುಟ್ಟಿದವನಾದ್ರಿಂದ ಮಹಾಬ್ರಾಹ್ಮಣ ಅಂತ ಅನಿಸ್ಕೊಂಡಿದ್ದ, ಶಿವನನ್ನು ಮೆಚ್ಚಿಸಿದವನಾಗಿದ್ದ. ಇಷ್ಟೆಲ್ಲ ಸದ್ಗುಣಗಳಿದ್ರೂ ಮೇಲೆ ಹೇಳಿದ ದುರ್ಗುಣಗಳ ಕಾರಣದಿಂದಾಗಿ ಆ ಸದ್ಗುಣಗಳೆಲ್ಲ ಮುಚ್ಚಿ ಹೋಗಿದ್ದವು. ಪರ್ವತಾನಿವ ತೋಯದಾಹ, ಪರ್ವತ ಎಷ್ಟೇ ದೊಡ್ಡದಾಗಿದ್ರು, ಗಗನ ಚುಂಬಿ ಆಗಿದ್ರು, ಮಳೆಗಾಲದ ಮೋಡ ಆ ಪರ್ವತವನ್ನು ಇಡೀ ಆವರಿಸಿ ಆ ಪರ್ವತ ಮತ್ತೊಬ್ಬರ ದೃಷ್ಟಿಗೆ ಗೋಚರ ಆಗದಂತೆ ತಡೆ ಹಿಡಿತದಲ್ಲ, ಹಾಗೆ ಮನುಷ್ಯನಲ್ಲಿ ಇರಬಹುದಾದಂಥ ಸದ್ಗುಣಗಳನ್ನ ಆತನ ಕೆಲವೇ ದುರ್ಗುಣಗಳು ಮುಚ್ಚಿ ಹಾಕ್ತವೆ. ಹೀಗಿರೋದ್ರಿಂದ ನಾನು ಆತನನ್ನ ತಿರಸ್ಕಾರ ಮಾಡಬೇಕಾಯ್ತು ಅಂತ ವಿಭೀಷಣ ಆ ಇಂದ್ರಜಿತ್ಗೆ ಹೇಳಿದ. ಇಂದ್ರಜಿತ್ನಿಗೆ ಕೋಪ ಮೀರಿತು. ಅವರಿಬ್ರು ಹೀಗೆ ಮಾತಾಡ್ತಿದ್ದಂತೆ ಇಂದ್ರಜಿತ್ ಮುಂದೆ ನುಗ್ಗಿ ಬಂದ. ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದ. ಅವನ ರಥಕ್ಕೆ ಹೂಡಿದಂಥ ಕುದುರೆಗಳು ಕಪ್ಪು ಬಣ್ಣದ್ದು ಆಗಿದ್ದವು. ತನ್ನ ಸುತ್ತಮುತ್ತಲಿದ್ದಂಥ ರಾಕ್ಷಸರನ್ನೆಲ್ಲ ಆತ ಹುರಿದುಂಬಿಸಿದ ಮತ್ತು ಶತ್ರುಗಳಿಗೂ ಹೇಳಿದ, ಇವತ್ತು ನನ್ನ ಪರಾಕ್ರಮವನ್ನು ನೋಡಿ ನಿಮ್ಮೆಲ್ಲರನ್ನು ನಾನು ಧ್ವಂಸ ಮಾಡಿಬಿಡ್ತೇನೆ ಅಂತ ಹೇಳಿದ. ಲಕ್ಷ್ಮಣನಿಗೂ ನೆನಪು ಮಾಡಿದ, ಹಿಂದೊಂದು ದಿನ ರಾತ್ರಿ ಕಾಲದಲ್ಲಿ ನಾನು ಯುದ್ಧಕ್ಕೆ ಬಂದು ನಿಮ್ಮಿಬ್ಬರನ್ನ, ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ನನ್ನ ಬಾಣಗಳಿಂದ ಮೂರ್ಛೆ ಹೋಗುವಂತೆ ಮಾಡಿದ್ದೆ. ಆದರೆ ನೀನು ನನ್ನ ಆ ಬಾಣದ ಪೆಟ್ಟಿನಿಂದ ಇವತ್ತು ಬುದ್ಧಿಯನ್ನು ಕಲಿತಂತೆ ಕಾಣೋದಿಲ್ಲ, ಮತ್ತೆ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದೆ ಅಂತ ಲಕ್ಷ್ಮಣನಿಗೆ ಹೇಳಿದ. ಲಕ್ಷ್ಮಣ ಆ ಮಾತಿಗೆ ಭಯ ಪಡಲಿಲ್ಲ. ಮಾತುಗಳನ್ನ ಕೇವಲ ಆಡುವಂಥದ್ದು ಬುದ್ಧಿವಂತರ ಲಕ್ಷಣ ಅಲ್ಲ, ಹೇಳಿದ ಮಾತಿನಂತೆ ನಡೀಬೇಕು, ಅದರಂತೆ ನಡೆದುಕೋ. ಏನು ಪ್ರತಿಜ್ಞೆ ಮಾಡಿದ್ದಿ, ಶತ್ರುಗಳನ್ನ ಧ್ವಂಸ ಮಾಡ್ತೀನಿ ಅಂತ ಹೇಳಿ, ಅದರಂತೆ ನಡೆದುಕೋ ಅಂತ ಲಕ್ಷ್ಮಣ ಇಂದ್ರಜಿತನಿಗೆ ಹೇಳಿದ. ಹಿಂದೆ ನೀನು ನಮ್ಮ ಜೊತೆ ಯುದ್ಧ ಮಾಡಿದೆ, ಆದರೆ ಅದೃಶ್ಯನಾಗಿ ನಿಂತು ಯುದ್ಧ ಮಾಡ್ತಿದ್ದೆ. ಅದೃಶ್ಯನಾಗಿ ನಿಂತು ಯುದ್ಧ ಮಾಡ್ತಿರೋದು ಅದು ಬುದ್ಧಿವಂತರ ಲಕ್ಷಣ ಅಲ್ಲ, ಧೈರ್ಯಶಾಲಿಗಳ ಲಕ್ಷಣ ಅಲ್ಲ. ಇವತ್ತು ನಾನು ನಿನ್ನ ಕಣ್ಣಿಗೆ ಕಾಣುವಂತಿದ್ದೇನೆ, ನೀನು ನನ್ನ ಕಣ್ಣಿಗೆ ಕಾಣುವಂತಿದ್ದೆ. ಹಾಗಾಗಿ
ನೇರವಾದ ಮಾರ್ಗದಿಂದ ಯುದ್ಧ ಮಾಡೋಣ ಬಾ ಅಂತ ಹೇಳಿದ. ಇಂದ್ರಜಿತ್ ಮತ್ತು ಲಕ್ಷ್ಮಣರ ನಡುವೆ ಯುದ್ಧ ಪ್ರಾರಂಭ ಆಯಿತು. ಅನೇಕ ಥರದ ಶಸ್ತ್ರಗಳನ್ನು ಸುರಿಸಿ ಲಕ್ಷ್ಮಣನನ್ನು ಗಾಯಗೊಳಿಸಿದ ಇಂದ್ರಜಿತ್. ಇವತ್ತು ನೀನು ನನ್ನ ಬಾಣಕ್ಕೆ ಸಿಲುಕಿ ಸತ್ತು ಹೋಗುವನಿದ್ದಿ, ಅದನ್ನು ರಾಮ ನೋಡುವನಿದ್ದಾನೆ ಅಂತ ಇಂದ್ರಜಿತ್ ಹೇಳಿದ ಅಂತ ಲಕ್ಷ್ಮಣ ಹೇಳಿದ. ವಾಗ್ಬಲಂ ತೆಗೆ ದುರ್ಬುದ್ಧೆ ಕ್ರೂರ ಕರ್ಮಾಸಿ ರಾಕ್ಷಸ ಅಥ ಕಸ್ಮಾದ್ ವದಸ್ಯೇತತ್ ಸಂಪಾದಯ ಸುಕರ್ಮಣ. ಕೊಲ್ಲುತ್ತೇನೆ ಅಂತ ಬರೀ ಮಾತಾಡ್ತಿದ್ದಿ, ಮಾತಿನಿಂದ ಉಪಯೋಗ ಇಲ್ಲ, ಯುದ್ಧ ಮಾಡಿ ನಿನ್ನ ಪರಾಕ್ರಮವನ್ನು ಕೃತಿಯಿಂದ ತೋರಿಸು. ಹೀಗೆ ಲಕ್ಷ್ಮಣ ಹೇಳಿ 5 ಬಾಣಗಳನ್ನ ಒಮ್ಮೆಲೆ ಆ ಇಂದ್ರಜಿತನ ಮೇಲೆ ಪ್ರಯೋಗ ಮಾಡಿದ. ಹೀಗೆ ಪರಸ್ಪರ ಅವರ ನಡುವೆ ಯುದ್ಧ ನಡೆಯಿತು. ಖಡ್ಗ, ಬಾಣ, ಗದೆ ಮೊದಲಾದಂಥ ನಾನಾ ಥರದ ಆಯುಧಗಳನ್ನು ಅವರು ಪ್ರಯೋಗ ಮಾಡಿದರು. ಆಗ ವಿಭೀಷಣ ಇಂದ್ರಜಿತನಿಗೆ ಹೇಳಿದಂತೆ, ಇಂದ್ರಜಿತನ ಮುಖದ ಮೇಲೆ ಇವತ್ತು ನಾನಾ ಥರದ ಅಪಶಕುನಗಳು ಕಾಣ್ತಾ ಇವೆ. ಅದು ಅವನ ಅಂತ್ಯವನ್ನು ಸೂಚನೆ ಮಾಡ್ತಿವೆ. ಅವನ ಅಂತ್ಯಕಾಲ ಸಮೀಪಿಸಿರೋದ್ರಿಂದ ಇನ್ನು ನೀನು ಹೆಚ್ಚು ಹೊತ್ತು ವಿಳಂಬ ಮಾಡಬೇಡ, ಸಾಧ್ಯ ಶೀಘ್ರದಲ್ಲಿ ಅವನನ್ನ ಸಂಹಾರ ಮಾಡುವ. ವಿಭೀಷಣನ ಮಾತನ್ನು ಕೇಳಿ ಇಂದ್ರಜಿತನ ಮೇಲೆ ಮತ್ತೆ ಬಾಣ ಪ್ರಯೋಗ ಮಾಡಿದ ಲಕ್ಷ್ಮಣ. ಇಂದ್ರಜಿತ್ ಕೆಲವು ಕಾಲ ಮೂರ್ತಿ ಹೋಗಿ ಬಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಎದ್ದು ನಿಂತ್ಕೊಂಡ. ಯದಿತೆ ಪ್ರಥಮೇ ಯುದ್ಧೆ ನದೃಷ್ಟೋ ಮತ್ ಪರಾಕ್ರಮ ಅದ್ಯತೆ ದರ್ಶಯಿಷ್ಯಾಮಿ ತಿಷ್ಠೇದಾನೀಂ ವ್ಯವಸ್ಥಿತಃ. ಹಿಂದೆ ನಾನು ನಿನ್ನನ್ನ ಮತ್ತು ನಿನ್ನ ಅಣ್ಣನನ್ನ ಮೂರ್ಛಿತರನ್ನಾಗಿ ಮಾಡುವಾಗ ಏನು ಪರಾಕ್ರಮ ತೋರಿಸಿದ್ದೆ, ಅದಕ್ಕಿಂತ ಹೆಚ್ಚಿನ ಪರಾಕ್ರಮವನ್ನು ಇವತ್ತು ತೋರಿಸುವನಿದ್ದೇನೆ, ನಿಲ್ಲು ಅಂತ ಹೇಳಿದ. 10 ಬಾಣಗಳನ್ನ ಪ್ರಯೋಗ ಮಾಡಿದ. ಮತ್ತೆ 100 ಬಾಣಗಳಿಂದ ವಿಭೀಷಣನನ್ನ ಹೊಡೆದ. ಲಕ್ಷ್ಮಣ ಪ್ರಯೋಗ ಮಾಡಿದ ಬಾಣಗಳು ಆ ಇಂದ್ರಜಿತನ ಇಡೀ ಶರೀರವೆಲ್ಲ ತೊಯ್ದು ಹೋಗುವಂತೆ ಅವನನ್ನ ಗಾಯಗೊಳಿಸಿದವು. ಹೀಗೆ ಬಹಳ ಕಾಲ ಮುಂದುವರಿಯಿತು. ಅವರಿಬ್ಬರು ಆಯಾಸಗೊಳ್ಳಿಲ್ಲ ಅಥವಾ ಅವ್ರು ಹಿಂಜರಿಲೂ ಇಲ್ಲ. ಯಾಕಂದ್ರೆ ಅಸ್ತ್ರವಿದ್ಯೆಯಲ್ಲಿ ಇಬ್ಬರು ಪಾರಂಗತರಾಗಿದ್ದರು. ಈ ನಡುವೆ ವಿಭೀಷಣ ಮತ್ತೆ ಲಕ್ಷ್ಮಣನ ಬಳಿಗೆ ಬಂದ. ಲಕ್ಷ್ಮಣನ ಬಳಿಗೆ ಬಂದು ಆತನನ್ನ ಹುರಿದುಂಬಿಸಲಿಕ್ಕಾಗಿ ಮತ್ತಷ್ಟು ಸಮಾಧಾನ ಹೇಳಿದ. ಲಕ್ಷ್ಮಣನ ಸುತ್ತಮುತ್ತಲಿದ್ದಂಥ ಹನುಮಂತ, ಜಾಂಬುವಂತ ಮೊದಲಾದ ಕಪಿವೀರರಿಗೂ ಹೇಳಿದ, ಸುಮ್ಮನೆ ಯಾಕೆ ನಿಂತ್ಕೊಂಡು ಅವರಿಬ್ಬರು ಯುದ್ಧವನ್ನು ನೋಡ್ತಾ ಇದ್ದೀರಿ? ರಾವಣನ ಮಗ ಇವತ್ತು ನಮ್ಮ ಮುಂದೆ ನಿಂತಿದ್ದಾನೆ. ರಾವಣನ ಉಳಿದೆಲ್ಲ ಮಕ್ಕಳು ಇವತ್ತು ನಮ್ಮ ಸೈನ್ಯದ ಪರಾಕ್ರಮಕ್ಕೆ ಆಹುತಿಯಾಗಿದ್ದಾರೆ. ಇವನೊಬ್ಬನೇ ಉಳಿದಿರೋವನು. ಹಿಂದೆ ನಾವೀಗಾಗಲೇ ಕುಂಭಕರ್ಣ, ಕುಂಭ, ಧೂಮ್ರಾಕ್ಷ, ಜಂಬುಮಾಲಿ, ಅಗ್ನಿಕೇತು, ರಶ್ಮಿಕೇತು, ವಿದ್ಯುಜ್ಜಿಹ್ವ ಇವೆಲ್ಲರನ್ನೂ ನಾವು ಕೊಂದು ಹಾಕಿದ್ದೇವೆ. ಇನ್ನು ಕೆಲವೇ ಸೈನಿಕರು ಉಳಿದಿದ್ದಾರೆ. ಹಸುವಿನ ಹೆಜ್ಜೆಯಷ್ಟು ಸೈನಿಕರು ಅಂತ ಹೇಳ್ತಾನೆ ವಿಭೀಷಣ. ಒಂದು ಹಸು ಹೆಜ್ಜೆ ಇಟ್ಟರೆ ಅದರಲ್ಲಿ ಬಹಳ ಜಾಗ ಏನಿರೋದಿಲ್ಲ, ಒಂದಿಷ್ಟು ಜಾಗ ಇರಬಹುದಷ್ಟೆ. ಹಾಗೆ ಬೆರಳಿಕೆಯಷ್ಟು ವೀರರು ಇವತ್ತು ರಾವಣನ ಸೈನ್ಯದಲ್ಲಿದ್ದಾರೆ. ಹಾಗಾಗಿ ಉತ್ಸಾಹವನ್ನು ತಂದುಕೊಂಡು ರಾವಣನ ಸೈನ್ಯವನ್ನು ಧ್ವಂಸ ಮಾಡಿ, ನಾನೂ ಕೂಡ ಇವನಿಗೆ ಚಿಕ್ಕಪ್ಪ, ಇವನ ವಧೆಗೆ ನಾನು ಇಷ್ಟೊಂದು ಉತ್ಸಾಹ ತೋರಿಸೋದು ಅಷ್ಟು ಸರಿಯಾಗಿ ಕಾಣಲಿಕ್ಕಿಲ್ಲ. ಆದರೆ ಅಧಾರ್ಮಿಕನಾದ್ದರಿಂದ ಇವನ ಪಕ್ಷವನ್ನು ನಾನು ಬಿಟ್ಟು ಬಂದು ಅವನ ವಧೆಗೆ ಇಷ್ಟೊಂದು ಉತ್ಸಾಹ ತೋರಿಸ್ತಿದ್ದೇನೆ. ನೀವು ಮುನ್ನುಗ್ಗಿ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿ ಅಂತ ವಿಭೀಷಣ ಹೇಳಿದ. ಆಗ ಕಪಿಗಳೆಲ್ಲ ಉತ್ಸಾಹದಿಂದ ಯುದ್ಧಕ್ಕೆ ಮುನ್ನುಗ್ಗಿದ್ರು. ತಮ್ಮ ಬಾಲಗಳನ್ನ ನೆಲಕ್ಕೆ ಅಪ್ಪಳಿಸಿದ್ರು. ನಾನಾ ರೀತಿಯಾಗಿ ಘೋಷಣೆಗಳನ್ನು ಮಾಡಿದರು. ಘೋಷಣೆ ಮಾಡಿ ಆ ರಾಕ್ಷಸ ಸೈನ್ಯದ ಮೇಲೆ ಮುನ್ನುಗ್ಗಿದ್ರು. ನಹಿ ಆದಾನಂ ನ ಸಂಧಾನಂ ಧನುಷೋವಾ ಪರಿಗ್ರಹ ನ ವಿಪ್ರಮೋಕ್ಷೋ ಬಾಣಾನಾಂ ನ ವಿಕರ್ಷೋ ನ ವಿಗ್ರಹ. ಇಂದ್ರಜಿತ್ ಮತ್ತು ಲಕ್ಷ್ಮಣ ಇವರಿಬ್ಬರು ಯುದ್ಧ ಮಾಡುವಾಗ ಅವರು ಬಾಣವನ್ನು ಬತ್ತಳಿಕೆಯಿಂದ ಯಾವಾಗ ಹೊರ ತೆಗಿತಿದ್ರು, ಯಾವಾಗ ಅದನ್ನು ಬಿಲ್ಲಿನಲ್ಲಿ ಹೂರ್ತಿದ್ರು, ಶತ್ರುವಿನ ಮೇಲೆ ಪ್ರಯೋಗ ಯಾವಾಗ ಮಾಡ್ತಿದ್ರು, ಮತ್ತೊಂದು ಬಾಣವನ್ನು ಯಾವಾಗ ತೆಗಿತಿದ್ರು. ಈ ಎಲ್ಲ ಕ್ರಿಯೆಗಳ ನಡುವೆ ವ್ಯತ್ಯಾಸವೇ ಗೊತ್ತಾಗದಿರುವಷ್ಟು ವೇಗವಾಗಿ ಅವರ ನಡುವೆ ಯುದ್ಧ ನಡೆಯಿತು.
ಲಕ್ಷ್ಮಣ ಆ ಇಂದ್ರಜಿತ್ತನ ಕಪ್ಪು ಬಣ್ಣದ ಕುದುರೆಗಳ ಮೇಲೆ ಬಾಣ ಪ್ರಯೋಗ ಮಾಡಿ ಅವುಗಳನ್ನೆಲ್ಲ ಧ್ವಂಸ ಮಾಡಿದ. ರಥವನ್ನು ಮುನ್ನಡೆಸುತ್ತಿದ್ದಂತಹ ಸಾರಥಿಯನ್ನ ಕೊಂದು ಹಾಕಿದ. ಹಯೇಶು ವ್ಯಗ್ರಹಸ್ತಂತಂ ದಿವ್ಯಾಸ ನಿಶಿತೈಶ್ವರೈ ಧನುಷ್ಯತ ಪುನರ್ವ್ಯಗ್ರೆ ಹಯೇಶು ಮುಮುಚೇ ಶರಾನ್. ಇಂದ್ರಜಿತ್ ಆ ಸಾರಥಿಯನ್ನು ಕಳೆದುಕೊಂಡು ತಾನೇ ರಥವನ್ನು ಮುಂದೆ ನಡೆಸಬೇಕು ಅಂತ ಪ್ರಯತ್ನ ಪಟ್ಟ. ಆದರೆ ಅವನಿಗೆ ಹೆಚ್ಚು ಕಾಲ ರಥವನ್ನು ಮುನ್ನಡೆಸೋದು ಮತ್ತೆ ಯುದ್ಧವನ್ನು ಮುಂದುವರಿಸೋದು ಇವೆರಡೂ ಕೆಲಸಗಳನ್ನು ಮಾಡೋದಾಗಲಿಲ್ಲ. ಅವನ ಯುದ್ಧೋತ್ಸಾಹ ಕುಸಿಯಿತು. ಆದರೂ ಆ ಇಂದ್ರಜಿತ್ ಲಕ್ಷ್ಮಣನನ್ನ ತನ್ನ ಬಾಣಗಳ ಮೂಲಕ ಎದುರಿಸಿದ. ಸುತ್ತಮುತ್ತಲಿದ್ದ ರಾಕ್ಷಸರನ್ನೆಲ್ಲ ಹುರಿದುಂಬಿಸಿದ ಈ ಇಂದ್ರಜಿತ್. ಸುತ್ತಮುತ್ತಲ ಎಲ್ಲಾ ಕಡೆ ಕತ್ತಲು ಕವಿದಿದೆ. ನಮ್ಮವರು ಯಾರು, ರಾಕ್ಷಸರು ಯಾರು, ಕಪಿಗಳು ಯಾರು ಅನ್ನುವಂಥ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ನಾನು ಒಂದು ಬಾರಿ ಲಂಕೆಗೆ ಹೋಗಿ ಬರ್ತೇನೆ, ಬೇರೊಂದು ರಥವನ್ನು ಹತ್ತಿ ಬರ್ತೇನೆ, ಅಲ್ಲಿ ತನಕ ನೀವು ಯಾರು ಯುದ್ಧೋತ್ಸಾಹವನ್ನು ಕಳ್ಕೊಳ್ಳದೆ ಈ ಶತ್ರುಗಳು ನನ್ನ ಬೆನ್ನಟ್ಟಿ ಬರದಂತೆ ನೀವು ನೋಡ್ಕೊಳ್ಳಿ ಅಂತ ಹೀಗೆ ಹೇಳಿ ಮತ್ತೊಂದು ರಥವನ್ನ ತರುವ ಸಲುವಾಗಿ ಲಂಕಾನಗರಕ್ಕೆ ಹೋದ. ಮತ್ತೊಂದು ರಥವನ್ನ ಏರಿ ಈ ಸೈನ್ಯದ ಮೇಲೆ, ಕಪಿಗಳ ಸೈನ್ಯದ ಮೇಲೆ ಯುದ್ಧಕ್ಕೆ ಬಂದ. ಆತ ಇಮ್ಮಡಿಸಿದ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದನ್ನು ನೋಡಿ ಲಕ್ಷ್ಮಣ, ವಿಭೀಷಣ ಮತ್ತು ಹನುಮಂತ ಇವರೆಲ್ಲರೂ ಆಶ್ಚರ್ಯಪಟ್ಟರು ಅವನ ಪರಾಕ್ರಮವನ್ನು ನೋಡಿ. ಇಂದ್ರಜಿತ್ ಎಷ್ಟೇ ಆಯುಧಗಳನ್ನು ಪ್ರಯೋಗ ಮಾಡಿದ್ರು ಲಕ್ಷ್ಮಣ ಅದನ್ನೆಲ್ಲ ತನ್ನ ಬಾಣಗಳ ಮೂಲಕ ತಡೆದ. 5 ಬಾಣಗಳನ್ನು ತನ್ನ ಧನಸ್ಸಿನಲ್ಲಿ ಹೂಡಿ ಅದನ್ನ ಇಂದ್ರಜಿತನ ಮುಖದ ಮೇಲೆ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಇಂದ್ರಜಿತನು ಕೂಡ 5 ಬಾಣಗಳನ್ನು ಪ್ರಯೋಗ ಮಾಡಿದ. ಇಂದ್ರಜಿತ್ ಆ ವಿಭೀಷಣನ ಮೇಲೆ ಬಾಣ ಪ್ರಯೋಗ ಮಾಡಿದ ಮತ್ತು ಅಲ್ಲಿದ್ದಂಥ ಹನುಮಂತ, ಜಾಂಬವಂತ ಇವರೆಲ್ಲರ ಮೇಲೂ ಕೂಡ ಒಂದೊಂದು ಬಾಣವನ್ನು ಪ್ರಯೋಗ ಮಾಡಿದ. ವಿಭೀಷಣ ಸಿಟ್ಟುಕೊಂಡು ತನ್ನ ಗದೆಯಿಂದ ಆ ಇಂದ್ರಜಿತನ ರಥಕ್ಕೆ ಹೂಡಿದಂತಹ ಕುದುರೆಗಳನ್ನ ಕೊಂದು ಹಾಕಿದ. ಆ ಇಂದ್ರಜಿತ್ ರಥದಿಂದ ಕೆಳಗೆ ಬಂದು ನಿಂತ್ಕೊಂಡ. ತನ್ನ ಬತ್ತಳಿಕೆಯಲ್ಲಿದ್ದಂಥ ಶ್ರೇಷ್ಠವಾದ ಅಸ್ತ್ರಗಳನ್ನ ಒಂದೊಂದೇ ಹೊರತೆಗೆಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಬಾಣ ಸ್ವತಃ ಕುಬೇರ ಇಂದ್ರಜಿತನ ಸ್ವಪ್ನದಲ್ಲಿ ಬಂದು ಅವನಿಗೆ ಕೊಟ್ಟಿದ್ದಂತೆ. ಅಂಥದೊಂದು ಬಾಣವನ್ನು ಕೂಡ ತೆಗೆದ. ಆ ಬಾಣವನ್ನು ಆತ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದಾಗ ಲಕ್ಷ್ಮಣನು ಕೂಡ ಪ್ರತಿಯಾಗಿ ಬಾಣ ಪ್ರಯೋಗ ಮಾಡಿದ. ಅವೆರಡೂ ಬಾಣಗಳು ಸಂಘರ್ಷ ಮಾಡಿಕೊಂಡು 100 ಚೂರಾಗಿ ನೆಲದ ಮೇಲೆ ಬಿದ್ದು ಬಿಟ್ಟವು. ಲಕ್ಷ್ಮಣ ವಾರುಣಾಸ್ತ್ರವನ್ನು ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಇಂದ್ರಜಿತ್ ರೌದ್ರಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ರೌದ್ರಾಸ್ತ್ರ ಲಕ್ಷ್ಮಣ ಪ್ರಯೋಗ ಮಾಡಿದ ವಾರುಣಾಸ್ತ್ರವನ್ನ ಶಾಂತಗೊಳಿಸಿತು. ಮುಂದೆ ಇಂದ್ರಜಿತ್ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದನ್ನ ಈ ಲಕ್ಷ್ಮಣ ಸೌರಾಸ್ತ್ರದಿಂದ, ಸೂರ್ಯನ ಅಸ್ತ್ರದಿಂದ ಧ್ವಂಸ ಮಾಡಿದ. ಮುಂದೆ ಇಂದ್ರಜಿತ್ ತನ್ನ ಬತ್ತಳಿಕೆಯಿಂದ ಆಸುರ ಅನ್ನುವಂಥ ಭಯಂಕರ ಅಸ್ತ್ರವನ್ನ ಹೊರತೆಗೆದ. ಆ ಅಸ್ತ್ರವನ್ನು, ಆ ಒಂದು ಬಾಣವನ್ನು ಶತ್ರುಗಳ ಮೇಲೆ ಪ್ರಯೋಗ ಮಾಡಿದರೆ ಆ ಬಾಣಗಳ ಮೂಲಕ ನಾನಾ ಥರದ ಆಯುಧಗಳು, ಗದೆ, ಖಡ್ಗಗಳು, ಶೂಲ, ಭುಜುಂಡಿ, ಮುದ್ಗರ ಮೊದಲಾದಂಥ ನಾನಾ ಆಯುಧಗಳು ಹೊರಗೆ ಬಂದು ಶತ್ರುಗಳನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು. ಆ ಆಸುರಾಸ್ತ್ರಕ್ಕೆ ಪ್ರತಿಯಾಗಿ ಲಕ್ಷ್ಮಣ ಮಾಹೇಶ್ವರಾಸ್ತ್ರವನ್ನು ಪ್ರಯೋಗ ಮಾಡಿದ. ಮಾಹೇಶ್ವರಾಸ್ತ್ರದ ಪ್ರಭಾವದಿಂದಾಗಿ ಆಸುರಾಸ್ತ್ರದ ಪ್ರಭಾವ ಕಡಿಮೆ ಆಯಿತು. ಹೀಗೆ ಅವರು ಅಸ್ತ್ರವನ್ನು ಪ್ರಯೋಗ ಮಾಡಿ ತಮ್ಮ ಅಸ್ತ್ರವಿದ್ಯಾ ಪರಿಣತಿಯನ್ನು ಪರಸ್ಪರವಾಗಿ ತೋರಿಸ್ಕೊಂಡ್ರು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರಿ ಯದಿ ಪೌರುಷೇ ಚ ಪ್ರತಿದ್ವಂದ್ವ ಶರಯನಂ ಜಹಿ ರಾವಣಂ. ಯುದ್ಧ ಹೀಗೆ ಸಾಕಷ್ಟು ಕಾಲ ಮುಂದುವರೆದಾಗ ಕೊನೆಗೊಮ್ಮೆ ಲಕ್ಷ್ಮಣ ಬೇರೊಂದು ಬಾಣವನ್ನ ತೆಗೆದ. ಅದು ಐಂದ್ರ ಅಸ್ತ್ರ ಅಂತ, ಇಂದ್ರನ ಬಾಣ ಅದು. ಹಿಂದೊಮ್ಮೆ ಇಂದ್ರ ಅದೇ ಅಸ್ತ್ರದಿಂದ ನಾನಾ ಥರದ ದಾನವರನ್ನು ಕೊಂದು ಹಾಕಿದ್ದ. ಅದನ್ನ
ಆ ಇಂದ್ರನ ಮಂತ್ರವನ್ನ ಬಾಣದಲ್ಲಿ ಅಭಿಮಂತ್ರಿಸಿ ಈ ಒಂದು ಮಾತನ್ನು ಹೇಳಿದ. ಇಂದ್ರನ ಮಂತ್ರ ಇದ್ದದ್ದು ಅಷ್ಟೇ ಅಲ್ಲದೆ ಮತ್ತೊಂದು ಮಂತ್ರ, ಇದು ರಾಮನ ಮಂತ್ರ. ಇದು ಅದೆಂಥ ಮಂತ್ರ ಅಂದ್ರೆ, ಆ ಮಂತ್ರ ಅಷ್ಟಕ್ಕೆ ಅವನು ಹೇಳಿದ ಲಕ್ಷ್ಮಣ, ದಶರಥನ ಮಗನಾದ ರಾಮ ಇವನು ಮಹಾಧರ್ಮಾತ್ಮ ಆಗಿದ್ದಾನೆ, ಸತ್ಯಸಂಧ, ಜೀವನದಲ್ಲಿ ಯಾವತ್ತು ಸತ್ಯವನ್ನು ಬಿಟ್ಟು ನಡೆದವನಲ್ಲ, ಮಹಾಪರಾಕ್ರಮಿ ಹೌದು. ಈ ಎಲ್ಲ ಸಂಗತಿಗಳು ಹೌದಾದರೆ ನೀನು ಈ ಇಂದ್ರಜಿತನನ್ನು ಕೊಲ್ಲು ಅಂತ ಹೇಳಿದ. ಮೂಲ ಶ್ಲೋಕದಲ್ಲಿ ರಾಮೋ ದಾಶರಥಿ ಯದಿ, ಒಂದು ವೇಳೆ ರಾಮ ಸತ್ಯಸಂಧನಾಗಿದ್ರೆ, ಧರ್ಮಾತ್ಮನಾಗಿದ್ರೆ, ಮಹಾಪರಾಕ್ರಮಿ ಹೌದಾಗಿದ್ರೆ ನೀನು ಕೊಲ್ಲು ಅಂತ ಹೇಳಿದ. ಅದಕ್ಕೆಲ್ಲ ವ್ಯಾಖ್ಯಾನಕಾರರಾದವರು ವ್ಯಾಖ್ಯಾನ ಮಾಡುವಾಗ ಒಂದು ವೇಳೆ ಆಗಿದ್ದರೆ ಅಂತ ಮಾಡೋದಿಲ್ಲ. ರಾಮ ಹೀಗೆ ಆಗಿದ್ದಾನೆ, ರಾಮ ಮರ್ಯಾದಾ ಪುರುಷೋತ್ತಮ ಹೌದು, ಧಾರ್ಮಿಕ ಹೌದು, ಸತ್ಯಸಂಧ ಹೌದು, ಹಾಗಾಗಿರೋದ್ರಿಂದ ಆ ಪ್ರಭಾವದಿಂದ ನೀನು ಇಂದ್ರಜಿತನನ್ನು ಕೊಲ್ಲು. ಇದು ಜಗತ್ತಿನ ಎಲ್ಲ ಅಸ್ತ್ರಗಳಿಗಿಂತ, ಎಲ್ಲ ಶಸ್ತ್ರಗಳಿಗಿಂತ ಪ್ರಬಲವಾದಂತಹ ಅಸ್ತ್ರ ಇದು. ಭಾಗವತದಲ್ಲಿ ಬರುವಂತಹ ನಾರಾಯಣ ವರ್ಮದಲ್ಲೂ ಕೂಡ ಈ ದೃಶ್ಯ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೇನಿದೆ ಇದೆಲ್ಲವೂ ಕೂಡ ನಾರಾಯಣಾತ್ಮಕವಾದದ್ದು. ಸತ್ಯೇ ನಾನೇನ ಸರ್ವೇ ಯಾಂತು ನಾಶಂಸದ್ರವಾಹ ಅಂತ ನಾರಾಯಣ ವರ್ಮದಲ್ಲಿ ಒಂದು ಮಂತ್ರ ನಾವು ನೋಡ್ತೇವೆ, ಒಂದು ಶ್ಲೋಕ. ಈ ಜಗತ್ತೆಲ್ಲವೂ ನಾರಾಯಣಾತ್ಮಕವಾದದ್ದು, ಎಲ್ಲವೂ ಕೂಡ ಭಗವಂತನಿಂದ ವ್ಯಾಪ್ತವಾದದ್ದು ಅನ್ನುವಂಥ ಸತ್ಯವನ್ನು ನಾವು ತಿಳಿದುಕೊಂಡ್ರೆ ಆ ಸತ್ಯದ ಮೂಲಕವೇ ನಮಗೆ ಬಂದಿರಬಹುದಾದಂತಹ ಎಲ್ಲಾ ರೀತಿಯಾದ ಉಪದ್ರವಗಳು ಕೂಡ ನಾಶ ಹೊಂದುತ್ತವೆ. ಆ ಸತ್ಯಕ್ಕೆ ಅಷ್ಟು ಮಹತ್ವ ಇದೆ. ಅಂಥವೇ ಇದೊಂದು ಸತ್ಯ. ರಾಮ ಮಹಾಧಾರ್ಮಿಕ, ಸತ್ಯಸಂಧನಾದವನು, ಮಹಾಪರಾಕ್ರಮಿ ಅನ್ನುವಂಥದ್ದು ಹೌದು. ಅದರ ಬಲದಿಂದ ನೀನು ಈ ಶತ್ರುವನ್ನು ಕೊಲ್ಲು ಅಂತ ಹೇಳಿದ. ಹೇಳಿ ಅದನ್ನ ಇಂದ್ರಜಿತನ ಮೇಲೆ ಪ್ರಯೋಗ ಮಾಡಿದ. ಅದು ಆತನ ತಲೆಯನ್ನು ಕತ್ತರಿಸಿತು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಆನಂದ ರಾಮಾಯಣ ಹೇಳುವಂತೆ ಆ ತಲೆಯನ್ನು ಕತ್ತರಿಸುವುದಕ್ಕಿಂತ ಮೊದಲು 2 ಬಾಹುಗಳನ್ನು ಕತ್ತರಿಸಿದ ಅಂತ ಕಥೆ. ಸಶರಂ ದಕ್ಷಿಣ ಭುಜಂ ಪಾತಯಾಮಾಸ ತದ್ಗೃಹೆ. ಇಂದ್ರಜಿತನ ಆ ಬಲಭುಜ ಅದು ಕೈಯಲ್ಲೊಂದು ಶಸ್ತ್ರವನ್ನು ಹಿಡ್ಕೊಂಡಿತ್ತು, ಬೆದೆಯೋ ಖಡ್ಗವೋ ಮತ್ತೊಂದೇನೋ ಒಂದನ್ನು, ಅದನ್ನು ಕತ್ತರಿಸಿ ಅದು ಇಂದ್ರಜಿತನ ಮನೆಯಲ್ಲಿ ಹೋಗಿ ಬೀಳುವಂತೆ ಮಾಡಿದ ಈ ಲಕ್ಷ್ಮಣ. ತದಾಸ ವಾಮಹಸ್ತೇನ ಮೇಘನಾದೋತಿ ವಿಸ್ಫಲಃ ರುದ್ರಾದ ಲಕ್ಷ್ಮಣಂ ಹಂತುಂ ಧೃತ್ವ ಶೂಲಮನುತ್ತಮಂ. ಎಡಗೈಯಲ್ಲಿ ಮತ್ತೊಂದು ಶೂಲವನ್ನು ಹಿಡಿದುಕೊಂಡು ಲಕ್ಷ್ಮಣನ ಕೊಲ್ಲಬೇಕು ಅಂತ ಇಂದ್ರಜಿತ ಧಾವಿಸಿ ಬಂದ. ಲಕ್ಷ್ಮಣ ಅದನ್ನು ಕೂಡ ಕತ್ತರಿಸಿದ. ತಂಚಾಪಿ ಮಾರ್ಗಣೇನೈವ ಸಶೂಲಂ ವಾಮಸತ್ಕರಂ ಮೇಘನಾದ ಸೌಮಿತ್ತಿ ಚಿತ್ವ ರಾವಣ ಸನ್ನಿಧೌ. ಎಡಗೈ ಕತ್ತರಿಸಿ ಈ ಬಾರಿ ಅದು ಇಂದ್ರಜಿತನ ಮನೆಗೆ ಹೋಗಿ ಬೀಳಲಿಲ್ಲ, ರಾವಣ ಎಲ್ಲಿದ್ದಾನೋ ಅಲ್ಲೇ ಹೋಗ್ಬಿತ್ತು. ಪಾತಯಾಮಾಸ ಲಂಕಾಯಂ ತದದ್ಭುತಮಿವಾಭವತ್. ಅಲ್ಲಿದ್ದ ರಾಕ್ಷಸರಿಗೆ, ಕಪಿಗಳಿಗೆ, ಕರಡಿಗಳಿಗೆಲ್ಲ ಇಂದ್ರಜಿತನ ಕೈಚಳಕವನ್ನು ನೋಡಿ ದೊಡ್ಡ ಆಶ್ಚರ್ಯ ಅನಿಸಿತು. ಬಾಣವನ್ನು ಪ್ರಯೋಗ ಮಾಡಿ ಆ ವ್ಯಕ್ತಿ ಎಲ್ಲಿದ್ದಾನೋ ಅಲ್ಲೇ ಬೀಳಿಸೋದು ದೊಡ್ಡದಲ್ಲ, ತನಗೆ ಯಾವ ಜಾಗದಲ್ಲಿ ಹೋಗಿ ಬೀಳಬೇಕು ಅಂತಿದೆಯೋ ಅಲ್ಲಿ ಹೋಗಿ ಅದನ್ನು ಬೀಳಿಸೋದು ಬಹಳ ಮುಖ್ಯ. ಅಂಥ ಒಂದು ಶಸ್ತ್ರಾಸ್ತ್ರ ಪಾರಂಗತಿ ಆವಾಗಿನ ಕಾಲದವರೆಗೆ ಇರ್ತಿತ್ತು. ಅರ್ಜುನನಿಗೂ ಅದಿತ್ತಂತೆ. ಅರ್ಜುನ ಒಬ್ಬ ಮಹಾಭಾರತದಲ್ಲಿ ಈ ಜಯದ್ರಥನ ತಲೆಯನ್ನು ಕತ್ತರಿಸುವಾಗ ಆ ತಲೆ ಎಲ್ಲಿ ಬೇಕಾದ್ರೂ ಬೀಳುವಂತಿರ್ಲಿಲ್ಲ. ತಲೆ ಎಲ್ಲೋ ನೆಲದ ಮೇಲೆ ಬಿದ್ದು ಬಿಟ್ಟಿದ್ರೆ ಅದ್ರ ಪ್ರಭಾವದಿಂದ ಅರ್ಜುನನ ತಲೆಯೇ ನುಚ್ಚುನೂರಾಗೋ ಸಂದರ್ಭ ಇರ್ತಿತ್ತು. ಹಾಗೆ ಅವರ ಅಪ್ಪನ ಹೊರಹೋಯ್ತು. ಅದಕ್ಕಾಗಿ ಈ ಅರ್ಜುನ ಆ ಜಯದ್ರಥನ ತಲೆಯನ್ನು ಕತ್ತರಿಸಿ ಅದು ಅವರ ಅಪ್ಪನ ಮಡಿಲಲ್ಲಿ ಹೋಗಿ ಬೀಳುವಂತೆ ಮಾಡಿದ. ಅಪ್ಪ ಗಾಬರಿಗೊಂಡು ಹಠಾತ್ತಾಗಿ ಬಿದ್ದಂಥ ತಲೆಯನ್ನು ನೆಲಕ್ಕೆ ಕೊಡವಿದ. ನೆಲಕ್ಕೆ ತಾನೇ ಬೀಳಿಸಿದಾದ್ರಿಂದ ತಾನೇ ತನ್ನ ತಲೆಯನ್ನು ಕಳ್ಕೋಬೇಕಾಯ್ತು ಅವನು. ಇಂತಹ ಶಸ್ತ್ರಾಸ್ತ್ರ ಪಾರಂಗತಿ ಅವರಿಗಿತ್ತು. ಇಂದ್ರಜಿತನ ಒಂದು ಕೈ ಹೋಗಿ ಇಂದ್ರಜಿತನ ಮನೆಯಲ್ಲಿ ಬಿತ್ತು. ಆತನ ಪತ್ನಿ ಆ ಕೈಯನ್ನು ನೋಡಿಲ್ಲ ಅಂತ ಮುಂದೆ ಬರ್ತದೆ. ಮತ್ತೊಂದು ಕೈ ಇಂದ್ರಜಿತನ ಅಪ್ಪನ ಆದಂತಹ ರಾವಣನ ಬಳಿಗೆ ಹೋಗಿ ಬಿತ್ತು. ಮುಂದೆ ಆ ಇಂದ್ರಜಿತ ತನ್ನ ಮುಖವನ್ನ ತೆಗೆದು ಅಗಲ ಮಾಡಿಕೊಂಡು ಆ ಲಕ್ಷ್ಮಣನನ್ನ ನುಂಗಬೇಕು ಅಂತ ಬಂದ. ಲಕ್ಷ್ಮಣೋಪಿ ಶರಂ ದಿವ್ಯಂ ರಾಮನಾಮಾಂಕಿತಂ ಶುಭಂ. ರಾಮ ಅನ್ನುವಂಥ ನಾಮದ ಚಿಹ್ನೆ ಇತ್ತಂತ ಅದ್ರ ಮೇಲೆ. ಅದನ್ನ ಈ ಇಂದ್ರಜಿತನ ಮೇಲೆ ಪ್ರಯೋಗ ಮಾಡಿದ. ಕೃತ್ವ ಚಿಂತನ ಮಾದರಾತ್. ಆನಂದರಾಮಾಯಣನು ಹಾಗೆ ಹೇಳ್ತಾರೆ, ರಘುವೀರಸ್ಯ ಚಿಂತನಂ ಕೃತ್ವ. ಶ್ರೀರಾಮನ ಸ್ಮರಣೆಯನ್ನು ಮಾಡಿಕೊಂಡು ಆ ಬಾಣವನ್ನು ಪ್ರಯೋಗ ಮಾಡಿದ. ಅದು ಶರಶಿರಸ್ತ್ರಾಣಂ ಶ್ರೀಮಜ್ವಲಿತ ಕುಂಡಲಂ.
ಕರ್ಣಕುಂಡಲವನ್ನು ಹಾಕೊಂಡಿತ್ತು ಆ ಇಂದ್ರಜಿತನ ತಲೆಯ ಮೇಲೆ ಒಂದು ರಾಜೋಚಿತವಾದಂತಹ ಮುಕುಟ ಇತ್ತು. ಅದರ ಸಮೇತವಾಗಿ ತಲೆಯನ್ನು ಕತ್ತರಿಸಿ ಅದು ನೆಲಕ್ಕೆ ಬೀಳಿಸಿತು. ಆ ಇಂದ್ರಜಿತ್ ಪ್ರಾಣ ಕಳೆದುಕೊಂಡು ನೆಲಕ್ಕೆ ಬಿದ್ದ. ವಿಭೀಷಣ, ಕಪಿಗಳು ಇವರೆಲ್ಲರೂ ಕೂಡ ಜೋರಾಗಿ ದನಿ ಮಾಡಿದರು. ದೇವತೆಗಳು ಕೂಡ ಬಹಳ ಸಂತೋಷ ಆಯಿತು. ಅಂತರಿಕ್ಷದಲ್ಲಿದ್ದಂತಹ ದೇವತೆಗಳು, ಮಹಾತ್ಮರಾದಂತಹ ಋಷಿಗಳು, ಗಂಧರ್ವಾಪ್ಸರರು ಲಕ್ಷ್ಮಣನಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂತ ಜಯಘೋಷ ಮಾಡಿದರು. ಅಲ್ಲಿ ಅಳಿದುಳಿದಂತಹ ರಾಕ್ಷಸರು ಇಂದ್ರಜಿತ್ ಹತ ಆಗಿದ್ದಾನೆ ಎನ್ನುವ ಸಂಗತಿಯನ್ನು ಕೇಳಿದ ಕೂಡಲೇ ದಿಕ್ಕಾಪಾಲಾಗಿ ಓಡಿ ಹೋದರು, ಲಂಕಾನಗರಕ್ಕೆ ಪ್ರವೇಶ ಮಾಡಿದರು. ಒಬ್ಬನು ಕೂಡ ಅಲ್ಲಿ ಕಾಣಲಿಲ್ಲ. ಇಂದ್ರಜಿತ್ ಇಂದ್ರನನ್ನು ಮಾತ್ರ ಗೆದ್ದವನಲ್ಲ, ಒಂದು ಲೋಕಕ್ಕೆ ಕಂಟಕ ಆಗಿದ್ದ. ಅವನ ಅವಸಾನದೊಂದಿಗೆ ಲೋಕಕ್ಕೆ ಏನು ಆಪತ್ತು ಬಂದಿತ್ತು, ಆ ಆಪತ್ತು ಕೂಡ ನಿವಾರಣೆ ಆಯಿತು. ಇಂದ್ರನಿಗೆ ಮೊದಲು ಬಹಳ ಸಂತೋಷ ಆಯಿತು. ದೊಡ್ಡ ಪೀಡೆ ಅಂದರೆ ಅವನಿಗೆ ಇಂದ್ರಜಿತ್ತೇ ಆಗಿದ್ದ. ಹಾಗಾಗಿ ಅವನಿಗೆ ಬಹಳ ಸಂತೋಷ ಆಯಿತು. ಆಕಾಶದಲ್ಲಿ ಅಪ್ಸರೆಯರು, ಗಂಧರ್ವರು ಇವರೆಲ್ಲ ಸಂಗೀತ ನಾಟ್ಯದ ಮೂಲಕ ಇಂದ್ರಜಿತ್ತನ ವಧೆಯನ್ನು ಆಚರಣೆ ಮಾಡಿದರು, ಸಂತೋಷಪಟ್ಟರು. ವಿಜ್ವರ ಶಾಂತಕಲುಷಾಹ ಬ್ರಾಹ್ಮಣಾಹ ವಿತರಂತು. ಇನ್ನು ಮುಂದೆ ಬ್ರಾಹ್ಮಣರು ಅಂದರೆ ಭಗವದ್ಭಕ್ತರಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದಂಥ ಎಲ್ಲ ಭಗವದ್ಭಕ್ತರು ಕೂಡ ವಿಜ್ವರಾಹ, ಯಾವುದೇ ಭಯವಿಲ್ಲದೆ ಅವರ ಯಜ್ಞಕ್ಕೆ ಇನ್ನು ಮುಂದೆ ತೊಂದರೆ ಕೊಡೋರು ಯಾರಿಲ್ಲ, ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಲೋಕದಲ್ಲಿ ನಿರಾತಂಕವಾಗಿ ಸಂಚಾರ ಮಾಡಲಿ ಅಂತ ಎಲ್ಲರೂ ಕೂಡ ಆಶಿಸಿದರು. ವಾನರ ಸೇನಾಪತಿಗಳು ಲಕ್ಷ್ಮಣನನ್ನು ಅಭಿನಂದಿಸಿದರು. ಕಪಿವೀರರೆಲ್ಲ ಜೋರಾಗಿ ದನಿ ಮಾಡಿದರು, ಕೆಲವರು ಗರ್ಜನೆ ಮಾಡಿದರು, ಕೆಲವರು ನಕ್ಕರು, ಕೆಲವರು ಕಿಲಕಿಲ ದನಿ ಮಾಡಿದರು, ಕೆಲವರು ಕಾಲ್ಗಳಿಂದ ಭೂಮಿಯನ್ನು ಅಪ್ಪಳಿಸಿ ಸಂತೋಷಪಟ್ಟರು, ಕೆಲವರು ಬಾಲಗಳನ್ನು ಅಲ್ಲಾಡಿಸಿದರು, ಬಾಲದಿಂದ ಭೂಮಿಯನ್ನು ಬಡಿದರು. ಮತ್ತು ಕೆಲವರು ಲಕ್ಷ್ಮಣನಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂತ ಅವರೆಲ್ಲರೂ ಕೂಡ ಪರಸ್ಪರ ಹೇಳಿಕೊಂಡ್ರು. ಪುಷ್ಪಾಣಿ ವಿಕಿರಂತೋ ವೈ ಚಕ್ರುರ್ ನೀರಾಜನಂ ಮುಹುಹು. ದೇವತೆಗಳು ಮೇಲಿಂದ ಪುಷ್ಪವೃಷ್ಟಿ ಮಾಡಿದರು ಮತ್ತೆ ಲಕ್ಷ್ಮಣನಿಗೆ ಮಂಗಳಾರತಿಯನ್ನು ಮಾಡಿದರು. ಗತಶ್ರಮಸ್ಥ ಸೌಮಿತ್ರಿ ಶಂಖ ಮಾಪೂರಯದ್ರಣೆ. ವಿಜಯದ ಸಂಕೇತವಾಗಿ ಶಂಖಧ್ವನಿ ಮಾಡಿದ ಈ ಲಕ್ಷ್ಮಣ. ಆ ಶಂಖಧ್ವನಿಯನ್ನ ಸೀತೆ ಮತ್ತು ತ್ರಿಜಟೆ ಅವರಿಬ್ರು ಕೂಡ ಕೇಳಿ ಬಹಳ ಸಂತೋಷಪಟ್ಟರು. ಶುಶ್ರಾವ ಸಕಲಂ ವೃತ್ತಂ ತದ್ವಾಕ್ಯ ತತ್ಕೋಶ ಸಾ. ಅದಾದ ಮೇಲೆ ಹನುಮಂತ ಆ ಇಂದ್ರಜಿತನ ತಲೆಯನ್ನು ತನ್ನ ಕೈಯಲ್ಲಿ ತಗೊಂಡು ಅದನ್ನ ರಾಮನಿಗೆ ಬಂದು ತಿಳಿಸ್ಬೇಕು ಅಂತ ಹೊರಟ. ರಾಘವಾಯ ದರ್ಶಯಿತು ತ್ವರಯಾಮಾಸ ಲಕ್ಷ್ಮಣಂ. ಅಂಗದನ ಹೆಗಲ ಮೇಲೆ ಲಕ್ಷ್ಮಣ ಕೂತ್ಕೊಂಡ. ವಿಭೀಷಣ, ಹನುಮಂತ, ಜಾಂಬುವಂತ ಮೊದಲಾದವರೆಲ್ಲರೂ ರಾಮನ ಬಳಿಗೆ ಬಂದು ಅವನಿಗೆ ನಮಸ್ಕಾರ ಮಾಡಿ ಆ ಇಂದ್ರಜಿತನ ತಲೆಯನ್ನು ಆತನಿಗೆ ತೋರಿಸಿದ್ರು. ಅವನು ಬಹಳ ಸಂತೋಷಪಟ್ಟು ಆ ಲಕ್ಷ್ಮಣನನ್ನ ಆಲಿಂಗನ ಮಾಡಿಕೊಂಡ. ವಾಲ್ಮೀಕಿ ರಾಮಾಯಣದ 91ನೇ ಸರ್ಗಕ್ಕನುಸಾರವಾಗಿ ಅಲ್ಲಿಗೆ ಬಂದರು. ರಾಮ ಹೇಳಿದ, ಸಾಧು ಲಕ್ಷ್ಮಣ ತುಷ್ಟೋಸ್ಮಿ ಕರ್ಮ ಚಾಸುಕರಂ ಕೃತಂ ರಾವಣೇಧಿ ವಿನಾಶಾಯ ಜಿತಮಿತ್ಯುಪಧಾರಯ. ಲಕ್ಷ್ಮಣನೇ ಇಂದ್ರಜಿತನನ್ನು ಕೊಲ್ಲೋದ್ರ ಮೂಲಕ ಯುದ್ಧದ ಬಹುದೊಡ್ಡ ಭಾಗವನ್ನು ನಾವೀಗಾಗಲೇ ಗೆದ್ದಂತಾಯಿತು. ಇನ್ನು ನಮ್ಮ ಮಾರ್ಗ ಸುಕರವಾಯಿತು. ಇಷ್ಟೆಲ್ಲ ಮಹಾಕಾರ್ಯವನ್ನು ಮಾಡಿದ್ರೂ ಲಕ್ಷ್ಮಣ ತನ್ನ ಪರಾಕ್ರಮದಿಂದ ಬೀಗುತ್ತಿರಲಿಲ್ಲಂತೆ, ಸಂಕೋಚ ಪಡ್ತಿದ್ದ. ಹಿರಿಯನಾದ ರಾಮನ ಎದುರಿಗೆ ತನ್ನ ಪರಾಕ್ರಮವನ್ನು ಉಳಿದವರು ಪ್ರಶಂಸೆ ಮಾಡ್ತಿದ್ರೆ ಆತ ಸಂಕೋಚ ಪಡ್ತಿದ್ದ. ಅವನನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಂತೆ ರಾಮ. ಕೂಡಿಸಿಕೊಂಡು ಆತನ ಮೈಗೆ ನಾಟಿದ್ದಂಥ ಬಾಣಗಳ ಗಾಯಗಳನ್ನು ನೇವರಿಸಿದ. ಇಂದ್ರಜಿತನ ಪರಾಕ್ರಮವೇನು ಸಾಮಾನ್ಯ ಆಗಿದ್ದಿಲ್ಲ. ಲಕ್ಷ್ಮಣನಿಗೆ ಉಸಿರಾಡಲಿಕ್ಕೂ ಕಷ್ಟ ಆಗ್ತಿತ್ತಂತೆ ಬಾಣಗಳ ಏಟಿನಿಂದಾಗಿ. ಆಗ ರಾಮ ಈ ಮಾತನ್ನು ಹೇಳಿದ, ಎಂಥ ಕಷ್ಟಕರವಾದಂತಹ ಕೆಲಸವನ್ನು ನೀನು ಇವತ್ತು ಮಾಡಿದ್ದಿ. ಈ ಇಂದ್ರಜಿತ್
ತನ್ನ ಅಪ್ಪನಾದ ರಾವಣನಿಗೆ ದೊಡ್ಡ ಆಶ್ರಯನಾಗಿದ್ದ. ರಾವಣನು ಕೂಡ ಇಂದ್ರಜಿತನ ಪರಾಕ್ರಮವನ್ನೇ ಅವಲಂಬಿಸಿ ದುರಹಂಕಾರದಿಂದ ವರ್ತಿಸ್ತಿದ್ದ. ಇವತ್ತು ಆ ಬಲಗೈಯನ್ನು ನೀನು ತುಂಡರಿಸಿದ್ದೆ. ಇಂದ್ರಜಿತನ ಬಲಗೈಯನ್ನು ತುಂಡರಿಸಿದ್ನಲ್ಲ ಲಕ್ಷ್ಮಣ, ಅದು ಇಂದ್ರಜಿತನ ಬಲಗೈ ಅಷ್ಟೇ ಅಲ್ಲ, ರಾವಣನ ಬಲಗೈ ಕೂಡ ಕತ್ತರಿಸಿದಂತಾಗಿತ್ತು. ಇನ್ನ ಆ ರಾವಣ ದೊಡ್ಡ ಸೈನ್ಯವನ್ನು ಎತ್ಕೊಂಡು ಯುದ್ಧಕ್ಕೆ ಹೊರಗೆ ಬರ್ತಾನೆ. ಅವನನ್ನು ಸಂಹಾರ ಮಾಡೋದು ನಮಗೇನು ಕಷ್ಟಕರ ಕೆಲಸ ಅಲ್ಲ. ಹೀಗೆ ಹೇಳಿ ಸುಷೇಣ ಅಂದ್ರೆ ಕಪಿಗಳ ವೈದ್ಯ, ಅವನಿಗೆ ರಾಮ ಹೇಳಿದ, ನಮ್ಮ ತಮ್ಮ ಲಕ್ಷ್ಮಣ ಸಂಕಟ ಪಡ್ತಿದ್ದಾನೆ, ಅವನ ಶರೀರಕ್ಕೆ ನಾಟಿರುವಂಥ ಬಾಣಗಳನ್ನು ನೀನು ತೆಗೆದು ಅವನಿಗೆ ಉಪಚಾರ ಮಾಡು. ಹೆಚ್ಚೇನು ಉಪಚಾರ ಮಾಡಲಿಲ್ಲ. ಲಕ್ಷ್ಮಣನಿಗೆ ಮೂಸಿನ ಒಳ್ಳಿಕೊಂಡು ಔಷಧವನ್ನು ಕೊಟ್ಟ ಅಷ್ಟೇ. ಅದು ಆತನ ಸಂಗ್ರಹದಲ್ಲೇ ಇದ್ದಿರಬೇಕು. ಯುದ್ಧಕ್ಕೆ ಬರುವಾಗಲೇ ಕಿಷ್ಕಿಂಧೆಯಿಂದ ತಂದಿದ್ದಿರಬೇಕು, ಅಥವಾ ಸಂಜೀವನ ಪರ್ವತವನ್ನು ತಂದಾಗ ಅದರಲ್ಲಿ ಒಂದು ಸ್ವಲ್ಪ ಭಾಗ ಮುಂದಿನ ಉಪಯೋಗಕ್ಕೆ ಇಲ್ಲಿ ಅಂತ ಇಟ್ಕೊಂಡಿದ್ದಿರಬೇಕು. ಅದು ಮೂಸಿನ ಒಳ್ಳಿಕೆ ಕೊಟ್ಟ, ಅದನ್ನು ಆಗ್ರಹಣ ಮಾಡಿದ. ಒಳಗಿದ್ದ ಬಾಣಗಳೆಲ್ಲ ಹೊರಗೆ ಕಳಚಿ ಬಂದವು. ಅವನಿಗೆ ಯಾವುದೇ ರೀತಿಯಾದ ಶಾರೀರಿಕ ಮಾನಸಿಕವಾದಂಥ ನೋವಿಲ್ಲದಂತಾಯಿತು. ಅದರಂತೆ ವಿಭೀಷಣ ಮತ್ತು ಉಳಿದ ಕಪಿಗಳಿಗೂ ಕೂಡ ಆತ ಚಿಕಿತ್ಸೆ ಮಾಡಿದ. ಜಾಂಬವಂತ ಮೊದಲಾದ ಕಪಿಗಳೆಲ್ಲ ಅದರ ಮೂಲಕವಾಗಿ ಬಹಳ ಸಂತೋಷಪಟ್ಟರು. ಆನಂದ ರಾಮಾಯಣದಕ್ಕೆ ಅನುಸಾರವಾಗಿ ಈ ಇಂದ್ರಜಿತನ ವಧೆ ಆದ ಬಳಿಕ ನಡೆದಂಥ ಮತ್ತೊಂದು ಕೆಲವು ಘಟನೆಗಳಿವೆ. ರಾವಣೋಪಿ ಭುಜಂ ದೃಷ್ಟ ಶುತ್ವಾ ಪುತ್ರವಧಂ ತಥಾ. ರಾವಣನಿಗೆ ತನಕ ಎದುರಿಗೆ ಬಂದು ಬಿದ್ದಿತ್ತಲ್ಲ ಅದು ಆ ಭುಜ, ಅದನ್ನು ನೋಡಿ ಬಹಳ ಸಂಕಟ ಆಯ್ತಂತೆ. ಪಪಾತ ಪುತ್ರ ದುಃಖೇನ ಸಭಾಯಾಮ್ ಮೂರ್ಛಿತೋ ಭುವಿ. ಅಲ್ಲೇ ಮೂರ್ಛೆ ಹೋಗಿ ಬಿದ್ದುಬಿಟ್ಟ ರಾವಣ. ಕೈಯಲ್ಲಿ ಖಡ್ಗವನ್ನು ಎತ್ತುಕೊಂಡು ಆ ಸೀತೆಯನ್ನು ಕೊಂದೇ ಬಿಡಬೇಕು, ಆ ಸೀತೆಯಿಂದಲೇ ಇಷ್ಟೆಲ್ಲ ಆಗಿದ್ದು ಅಂತ ಅವಳನ್ನು ಕೊಂದು ಬಿಡಬೇಕು ಅಂತ ಹೋದ. ಆಗ ಸುಪಾರ್ಶ್ವ ಅನ್ನೋ ಒಬ್ಬ ರಾವಣನ ಮಂತ್ರಿ ಅಲ್ಲಿ ಬಂದು ಆ ರಾವಣನನ್ನು ತಡೆದ. ರಾವಣ ವಿಲಾಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ರಾಕ್ಷಸ ಸೈನ್ಯಕ್ಕೆ ನೀನು ಪ್ರಮುಖನಾಗಿದ್ದೆ, ಮಹಾಬಲಶಾಲಿಯಾಗಿದ್ದೆ, ಲಕ್ಷ್ಮಣನಿಗೆ ಹೇಗೆ ನೀನು ಇವತ್ತು ಬಲಿ ಬಿದ್ದೆ, ಅವನ ಬಾಣಗಳಿಗೆ ಹೇಗೆ ತುತ್ತಾದೆ, ಎಂತೆಂಥ ದೊಡ್ಡ ದೊಡ್ಡ ದೇವತೆಗಳನ್ನು ಗೆದ್ದವನು ನೀನು, ಲಕ್ಷ್ಮಣನನ್ನು ಸೋಲಿಸೋದು ನಿನಗೆ ಯಾವ ಕಷ್ಟಕರವಾದ ಕೆಲಸ ಆಗಿತ್ತು. ಯಮನನ್ನ ಹಿಂದೊಮ್ಮೆ ನಾನು ಸೋಲಿಸಿದ್ದೆ ಹೌದು, ಅವೇನೇ ಇದ್ರೂ ಆ ಯಮ ನಮ್ಮೆಲ್ಲರಿಗಿಂತ ಹೆಚ್ಚು ಬಲಿಷ್ಠ ಇರುವಂತ ಕಾಣಿಸ್ತಾನೆ. ಯಾಕೆಂದ್ರೆ ಅವನು ಇವತ್ತು ನಿನ್ನನ್ನು ಕೂಡ ಎಳ್ಕೊಂಡು ಹೋಗಿಬಿಟ್ನಲ್ಲ. ರಾವಣ ಗೋಳಾಡಿದ. ಯಾವ ಮನುಷ್ಯ ತನ್ನ ಯಜಮಾನನ ಸಲುವಾಗಿ ಯುದ್ಧ ಮಾಡಿ ಪ್ರಾಣ ಪರಿತ್ಯಾಗ ಮಾಡ್ತಾನೋ ಆತ ಸ್ವರ್ಗಕ್ಕೆ ಹೋಗ್ತಾನೆ. ಇದು ಮನುಷ್ಯ, ರಾಕ್ಷಸರು, ವಾನರರು ಎಲ್ಲರಿಗೂ, ಅವರಷ್ಟು ಜನರಿಗೆ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾರೇ ಆಗಲಿ ತನ್ನ ಸ್ವಾಮಿಯ ಸಲುವಾಗಿ ಪ್ರಾಣ ಪರಿತ್ಯಾಗ ಮಾಡಿದರೆ ಅವರು ಸದ್ಗತಿಯನ್ನು ಪಡ್ಕೋತಾರೆ. ಹಾಗೆ ಇಂದ್ರಜಿತನಿಗೆ ಸದ್ಗತಿ ಆಗಿದೆ. ಆದರೆ ಆ ಇಂದ್ರಜಿತ್ ಸತ್ತು ಹೋದ ಅನ್ನೋ ಸಂಗತಿಯನ್ನು ಕೇಳಿ ದೇವತೆಗಳು, ಮಹರ್ಷಿಗಳು ಯಾವುದೇ ಭಯ ಇಲ್ಲದೆ ಇವತ್ತು ಇನ್ನು ಮುಂದೆ ನಿದ್ರೆ ಮಾಡ್ತಾರೆ. ಇಷ್ಟು ದಿವಸ ಅವರಿಗೆ ನಿದ್ರೆಯಲ್ಲೂ ಕೂಡ ಇಂದ್ರಜಿತ್ನ ಭಯ ಇರ್ತಿತ್ತು. ಇನ್ನು ಆ ಭಯ ಅವರಿಗೆ ಪರಿಹಾರ ಆಯಿತು. ಆದರೆ ಆ ಕಡೆ ದೇವತೆಗಳು ಸುಖವಾಗಿ ಮಲಗುತ್ತಾರೆ. ನಮ್ಮ ಅಂತಃಪುರದಲ್ಲಿ ಇಂದ್ರಜಿತ್ನಿಗೆ ಸಂಬಂಧಪಟ್ಟ ಸ್ತ್ರೀಯರು, ಆತನ ಪತ್ನಿಯರು, ಸಹೋದರಿಯರು, ತಾಯಂದಿರು, ಇವರೆಲ್ಲ ನಿದ್ರೆ ಇಲ್ಲದೆ ಗೋಳಾಡ್ತಾರೆ. ನಾನು ಅದನ್ನು ಕೇಳಬೇಕಾಗ್ತದೆ. ನೀನು ನಿನ್ನ ಪತ್ನಿಯರನ್ನ, ನಿನ್ನವರನ್ನು ಬಿಟ್ಟು ಯಾಕೆ ಇಲ್ಲಿಂದ ಹೊರಟು ಹೋದಿ ಅಂತ ಗೋಳಾಡಿದ. ವಿಪರೀತ ಕೋಪ ಬಂತು. ರಾವಣನ ಎರಡೂ ಹುಬ್ಬುಗಳು ಒಂದಕ್ಕೊಂದು ಸೇರ್ಕೊಂಡಿದ್ದು. ಸೀತೆಯನ್ನು ಕೊಂದೇ ಬಿಡಬೇಕು ಅಂತ ಆತ ನಿಶ್ಚಯಿಸಿದ. ಮೊದಲೇ ಕ್ರೂರವಾಗಿದ್ದಂತಹ ಆತನ ರೂಪ ಮತ್ತಷ್ಟು ಕ್ರೂರವಾಗಿತ್ತು. ಆ ರಾವಣನನ್ನ ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಯಾರಿಗೂ, ಈ ಸುತ್ತಮುತ್ತಲಿದ್ದಂಥ ರಾಕ್ಷಸರಿಗೂ. ಅದನ್ನ ಎಲ್ಲಾ ಕ್ರೌರ್ಯದ ಎಲ್ಲಾ ಮುಖಗಳನ್ನು ಅನೇಕ ಬಾರಿ ನೋಡಿದ್ರು ಇವರು. ಆದರೂ ಅವರೆಲ್ಲರಿಗೂ ಮತ್ತೊಂದು ಭಯ ಆಯ್ತಂತೆ. ಹೇಗಾಗ್ತಿತ್ತು ಅಂದ್ರೆ ಕವಿಗಳು ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡ್ತಾರೆ. ರಾವಣ ಕುಪಿತನಾಗಿ ಯಾವ ದಿಕ್ಕಿಗೆ ನೋಡ್ತಾನೋ ಆ ದಿಕ್ಕಿನಲ್ಲಿ ಯಾವನಾದ್ರೂ ಒಬ್ಬ ರಾಕ್ಷಸ ಇದ್ರೆ ಆತ ಅಲ್ಲೇ ನಿಂತು ಬಿಡ್ತಿದ್ನಂತೆ ಅಲುಗಾಡದೆ. ಸ್ವಲ್ಪ ಶರೀರವನ್ನು ಕೊಂಕಿಸಿದ್ರೆ ಮತ್ತಲ್ಲಿ ರಾವಣನ ಕೋಪ ಇಮ್ಮಡಿಸಬಹುದು ಅಂತ ರಾವಣ ನೋಡಿದ ದಿಕ್ಕಿನ ಕಡೆಗಿದ್ದಂಥ ರಾಕ್ಷಸ ಹಾಗೆ ತಟಸ್ಥನಾಗಿ ಬಿಡ್ತಿದ್ದ. ಇದು ದಶ ದಿಕ್ಕುಗಳ ಪರಿಸ್ಥಿತಿ ಆಯಿತು. ರಾವಣನ ಎಲ್ಲಾ ಮುಖಗಳ ಪರಿಚಯ ಇದ್ದಂಥ ರಾಕ್ಷಸರು ಕೂಡ
ಇಷ್ಟು ಭಯಗ್ರಸ್ತರಾದರು. ಅಲ್ಲಲ್ಲೇ ಅಡಗಿ ಬಿಡ್ತಿದ್ರಂತ ರಾಕ್ಷಸರು. ಹೇಳಿದವರಿಗೆ, ರಾಕ್ಷಸ ಶಿರೋಮಣಿಗಳೇ, ನಾನು 1000 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದ್ದೇನೆ. ನನಗೆ ಒಂದೊಂದು ತಪಸ್ಸು ಮುಗಿದಾಗಲು, ಒಂದೇ ತಪಸ್ಸು ಮಾಡಿದ್ದು ನಾನಲ್ಲ, ಅನೇಕ ಬಾರಿ ಇಂಥ ತಪಸ್ಸುಗಳನ್ನು ಮಾಡ್ತಾ ಹೋಗ್ತಿದ್ದೆ. ಒಂದೊಂದು ತಪಸ್ಸು ಮುಗಿದಾಗಲೂ ಕೂಡ ಅನೇಕ ದಿವ್ಯವಾದಂತಹ ವರಗಳನ್ನು ಚತುರ್ಮುಖ ನನಗೆ ಕೊಟ್ಟಿದ್ದ. ಆ ವರಗಳ ಪ್ರಭಾವದಿಂದಾಗಿ ನನಗೆ ದೈತ್ಯರಿಂದಾಗಲಿ ದೇವತೆಗಳಿಂದಾಗಲಿ ಯಾವುದೇ ಭಯ ಅನ್ನೋದಿರಲಿಲ್ಲ. ಸೂರ್ಯನಂತೆ ಹೊಳೆಯುವಂಥ ಕವಚವನ್ನ ಬ್ರಹ್ಮ ನನಗೆ ಕೊಟ್ಟಿದ್ದಾನೆ. ಆ ಕವಚವನ್ನ ನಾನು ಧಾರಣೆ ಮಾಡಿದಾಗ ಯಾವ ದೇವತೆಗಳು ದಾನವರು ಕೂಡ ನನ್ನನ್ನು ಇಲ್ಲಿ ತನಕ ಸೋಲಿಸಿರಲಿಲ್ಲ. ಅದನ್ನು ಧರಿಸಿ ನಾನಿವತ್ತು ರಾಮನ ಮೇಲೆ ಯುದ್ಧಕ್ಕೆ ಹೋಗ್ತೇನೆ. ಅಂಥದೇ ದಿವ್ಯವಾದಂತಹ ರಥವೂ ಕೂಡ ನನಗೆ ಚತುರ್ಮುಖ ಬ್ರಹ್ಮನ ಕಡೆಯಿಂದ ಬಂದಿದೆ. ಮಂಗಳವಾದ್ಯಗಳನ್ನ ನುಡಿಸಿಕೊಂಡು ಆ ರಥವನ್ನ ಕವಚವನ್ನೆಲ್ಲ ಇಲ್ಲಿ ತಗೊಂಡು ಬನ್ನಿ ಅಂತ ಹೇಳಿದ. ನನ್ನ ಮಗನಾದ ಇಂದ್ರಜಿತ್ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ರಾಮಲಕ್ಷ್ಮಣರ ಎದುರಿಗೆ ಮಾಯಾ ಸೀತೆಯನ್ನ ಕೊಚ್ಚಿ ಹಾಕಿದ್ದ. ಆದರೆ ನಾನಿವತ್ತು ಆ ಸೀತೆಗೆ ಎಷ್ಟು ಹೇಳಿದ್ರು ಬುದ್ಧಿ ಬರ್ತಿಲ್ಲ. ಇನ್ನೂ ರಾಮನ ಮೇಲಿನ ಪ್ರೀತಿಯನ್ನು ಆಕೆ ಬಿಟ್ಟುಕೊಟ್ಟಿಲ್ಲ. ಅವಳನ್ನು ಕೊಂದು ನಾನು ಆತ್ಮತೃಪ್ತಿಯನ್ನು ಪಡ್ಕೊಳ್ತೇನೆ, ಅವನು ಕೊಂದೇ ಬಿಡ್ತೀನಿ ಅಂತ ಖಡ್ಗವನ್ನು ಎತ್ಕೊಂಡು ಮುಂದೆ ಹೋದ. ಆಗ ಮಂತ್ರಿಗಳು ಪರಸ್ಪರ ಹೀಗೆ ಮಾತಾಡ್ಕೊಂಡ್ರಂತೆ, ನಮ್ಮ ರಾಜನಾದ ರಾವಣ ಇವತ್ತು ಸೀತೆಯನ್ನು ಕೊಂದು ಬಿಡಬೇಕು ಅಂತ ಹೊರಟಿದ್ದಾನೆ. ಅವನನ್ನು ಬರೇ ನೋಡಿದ್ರೆ ಸಾಕು ರಾಮ ಲಕ್ಷ್ಮಣ ಇಬ್ಬರು ಹೆದರ್ತಾರೆ. ಇವನಿಗೆ ಬಲದಲ್ಲಿ ಶಕ್ತಿಯಲ್ಲಿ ಸಾಟಿಯಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಸೀತೆ ಬಳಿಗೆ ಹೋಗಬೇಕು ಅಂತ ಆತ ಧಾವಿಸಿದ. ಆತನ ಅಪ್ರೇಷ್ಟರು ಅವನನ್ನು ತಡೆದರು. ಆದರೆ ಈತ ಬಿಡಲಿಲ್ಲ, ಸೀತೆಯ ಕಡೆ ಮುನ್ನುಗ್ಗಿದ. ಹೇಗೆ ಮುನ್ನುಗ್ಗಿದ ಅಂತಂದ್ರೆ, ರೋಹಿಣಿ ನಕ್ಷತ್ರದ ಮೇಲೆ ದುಷ್ಟಗ್ರಹ ಒಂದು ಆಕ್ರಮಣ ಮಾಡುವಂತೆ ಈತ ಮುನ್ನುಗ್ಗಿದ. ಖಡ್ಗವನ್ನು ಎತ್ಕೊಂಡು ಆತ ಬರ್ತಿರೋದನ್ನು ನೋಡಿ ಸೀತೆ ಹೆದರ್ಕೊಂಡ್ಲು. ನನ್ನನ್ನು ಈ ದುಷ್ಟ ಅನೇಕ ಬಾರಿ ಪ್ರಚೋದನೆಗೊಳಿಸಿದ್ದ. ಆದರೆ ನಾನು ಅವನ ಒಡ್ಡಿದ್ದಂಥ ಪ್ರಲೋಭನೆಗೆ ಬಲಿಯಾಗಿರಲಿಲ್ಲ. ಇವನು ಈ ಕೋಪವನ್ನು ನೋಡಿದರೆ ಇವತ್ತು ರಾಮಲಕ್ಷ್ಮಣರನ್ನು ಕೂಡ ಈತ ಕೊಂದೇ ನನ್ನ ಬಳಿಗೆ ಬರ್ತಿದ್ದಿರಬೇಕು. ಇನ್ನು ಮುಂದೆ ನನಗೆ ಯಾವುದೇ ದಿಕ್ಕಿರ್ಲಿಕ್ಕಿಲ್ಲ, ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿ ಅಂತ ಅವಳು ಬೇಡಿಕೊಂಡ್ಲು. ಅಥವಾ ರಾಮಲಕ್ಷ್ಮಣರನ್ನ ಕೊಲ್ಲಿಕ್ಕಾಗದೆ ಆ ಕೋಪವನ್ನು ನನ್ನ ಮೇಲೆ ತೀರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಕಡೆ ಇಲ್ಲಿ ಬಂದಿದ್ದಾನೇನೋ. ಆವತ್ತು ಹನುಮಂತ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ನಾನು ಹುಡುಕಾಡ್ಲಿಕ್ಕೆ ಬಂದಿದ್ನಲ್ಲ, ಹೆಗಲ ಮೇಲೆ ಕೂರಿಸ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಅವನ ಮಾತನ್ನು ಕೇಳಿದ್ರೆ ನಾನು ಆವಾಗಲೇ ಹೊರಟೋಗ್ಬೋದಿತ್ತು. ನಂದು ಜೀವ ಉಳಿತಿತ್ತು, ರಾಮಲಕ್ಷ್ಮಣ ಜೀವೂ ಉಳಿತಿತ್ತು. ನಾನು ಅಲ್ಪ ಬುದ್ಧಿ, ನಾನು ಅವನ ಮಾತನ್ನು ಅವತ್ತು ಕೇಳಲಿಲ್ಲ. ಕೌಸಲ್ಯಗೆ ಒಬ್ಬನೇ ಮಗ ರಾಮ, ನನ್ನ ಪತಿ. ಅವನೇನಾದರೂ ಸತ್ತು ಹೋದರೆ ಅವಳ ಗತಿ ಏನಿವತ್ತು? ಅವಳು ಬೆಂಕಿಯಲ್ಲಿ ಬೀಳ್ತಾಳೆ ಅಥವಾ ನೀರಿಗೆ ಬಿದ್ದು ಪ್ರಾಣ ಪರಿತ್ಯಾಗ ಮಾಡ್ತಾಳೆ. ಮುಂದೆ ಅವಳಿಗೇನು ಗತಿ ಅಂತ ಸೀತೆ ಗೋಳಾಡಿಲ್ಲ. ಆಗ ಸುಪಾರ್ಶ್ವ ಅನ್ನೋ ಮಂತ್ರಿ ಬಂದು ರಾವಣನನ್ನ ತಡೆಗಟ್ಟಿದ. ನೀನು ಕುಬೇರನ ತಮ್ಮ, ಧರ್ಮವನ್ನು ಬಿಟ್ಟು ಸ್ತ್ರೀಹತ್ಯೆ ಮಾಡಬೇಡ. ಇಲ್ಲಿ ತನಕ ವಿಧಿವತ್ತಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಎಲ್ಲಾ ಥರದ ವೇದಗಳನ್ನು ಅಧ್ಯಯನ ಮಾಡಿದ್ದಿ, ನಿನ್ನ ಕರ್ತವ್ಯವನ್ನು ಕೂಡ ನೀನು ಪಾಲನೆ ಮಾಡಿದ್ದಿ. ಹೀಗಿದ್ದು ಕೂಡ ಸ್ತ್ರೀಯ ವಧೆಯನ್ನು ಮಾಡ್ಲಿಕ್ಕೆ ಏನು ಹೊರಟಿದ್ದೀಯಲ್ಲ, ಇದು ಉಚಿತ ಅಲ್ಲ, ಇದನ್ನು ಪರಿತ್ಯಾಗ ಮಾಡು. ನಿನಗೇನು ಕೋಪ ಬಂದಿದೆ, ಈ ಕೋಪವನ್ನು ರಾಮಲಕ್ಷ್ಮಣರ ಮೇಲೆ ಪ್ರಯೋಗ ಮಾಡು. ನಮ್ಮ ಜೊತೆ ಯುದ್ಧ ಭೂಮಿಗೆ ಬಾ. ಇವತ್ತು ಫಾಲ್ಗುಣ ಕೃಷ್ಣ ಚತುರ್ದಶಿ, ಫಾಲ್ಗುಣ ಮಾಸದ ಕೃಷ್ಣ ಚತುರ್ದಶಿ ಆಗಿದೆ. ಇವತ್ತೇ ಯುದ್ಧ ಮಾಡು. ನಾಳೆ ಅಮಾವಾಸ್ಯೆ ದಿವಸ ಯುದ್ಧ ಮಾಡಿ ಆ ರಾಮನ ಸೈನಿಕರನ್ನ ರಾಮನ ಸಮೇತವಾಗಿ ಧ್ವಂಸ ಮಾಡು. ರಾಮ ಲಕ್ಷ್ಮಣಾದಿಗಳನ್ನು ಕೊಂದ ಮೇಲೆ ನೀನು ಸೀತೆಯನ್ನು ಪಡ್ಕೊಳ್ಬಹುದು. ಹೀಗೆ ರಾವಣ ಸುತಾಶ್ವನ ಕಡೆಯಿಂದ ಸಮಾಧಾನ ಮಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋದ ಅನ್ನೋಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.